ದಾಂಡೇಲಿಯ ಹಳೆ ನಗರಸಭೆಯ ಮೈದಾನದಲ್ಲಿ ನಾಳೆಯಿಂದ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಸಂಭ್ರಮದ ನವರಾತ್ರಿ ಉತ್ಸವ. ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನಿಲ್ ಹೆಗಡೆ ಮಾಹಿತಿ. ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಾಳೆಯಿಂದ ಅಕ್ಟೋಬರ್ 1ರವರೆಗೆ ನವರಾತ್ರಿ ಉತ್ಸವ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಲಿದೆ ಎಂದು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನಿಲ್ ವಿ ಹೆಗಡೆ ಹೇಳಿದರು. ಅವರು ಇಂದು ಭಾನುವಾರ ಮಧ್ಯಾಹ್ನ 2:30 ಗಂಟೆ ಸುಮಾರಿಗೆ ಹಳೆ ನಗರಸಭೆಯ ಮೈದಾನದಲ್ಲಿ ಕಾರ್ಯಕ್ರಮದ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿವರಣೆಯನ್ನು ನೀಡಿದರು. ನವರಾತ್ರಿ ಇದು ನಮ್ಮ ನಾಡ ಪರಂಪರೆಯ ಭಕ್ತಿ ಪ್ರಧಾನವಾದ ಅತಿ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ. ದಾಂಡೇಲಿ ನವರಾತ್ರಿ ಹಾಗೂ ದಸರಾ ಹಬ್ಬದ ವಿಶೇಷವಾದ ಪರಂಪರೆಯನ್ನು ಹೊಂದಿದೆ. ಈ ಹಿನ್ನೆಲೆಯಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯು 4ನೇ ವರ್ಷದ ನವರಾತ್ರಿ ಉತ್ಸವಕ್ಕೆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಪೂರ್ಣಗೊಳಿಸಿದೆ. ಶ್ರೀ ದುರ್ಗಾದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ 9 ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆರಾಧಿಸಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವೈಶಿಷ್ಟ್ಯಪೂರ್ಣವಾಗಿ ನವರಾತ್ರಿ ಉತ್ಸವವನ್ನು ಆಚರಿಸಲಾಗುತ್ತದೆ. ಹಳೆ ನಗರಸಭೆಯ ಮೈದಾನದಲ್ಲಿ ಅಲಂಕೃತಗೊಂಡಿರುವ ಭವ್ಯ ವೇದಿಕೆಯಲ್ಲಿ ಪವಡಿಸಲಿರುವ ಶ್ರೀ ದೇವಿಯ ಶೃಂಗಾರ ಮೂರ್ತಿಗೆ 9 ದಿನಗಳ ಕಾಲ ವಿಶೇಷ ಪೂಜೆ, ದೇವಿಗೆ ಇಷ್ಟವಾದ ದಾಂಡಿಯ ಹಾಗೂ ಮತ್ತಿತರ ಆರಾಧನೆಗಳು, ಆಚರಣೆಗಳು, ಅರಿಶಿನ ಕುಂಕುಮ ಮತ್ತು ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಇವುಗಳ ಜೊತೆಗೆ ನಿತ್ಯವೂ ಸ್ಥಳೀಯ ಹಾಗೂ ಆಹ್ವಾನಿತ ನುರಿತ ಕಲಾವಿದರಿಂದ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಇದರ ಹೊರತಾಗಿಯೂ ಆಹಾರ ಮೇಳ, ಪ್ರದರ್ಶನ ಮತ್ತಿತರ ಮಾರಾಟ ಮಳಿಗೆಗಳು, ಮನೋರಂಜನಾ ಆಟಗಳು ನವರಾತ್ರಿ ಉತ್ಸವದ ಮೆರುಗನ್ನು ಹೆಚ್ಚಿಸಲಿದೆ. 9 ದಿನಗಳಲ್ಲಿ ನಡೆಯಲಿರುವ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುವಂತೆ ಸುನಿಲ್ ವಿ ಹೆಗಡೆ ಅವರು ವಿನಂತಿಸಿದ್ದಾರೆ. ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಶ್ರೀ ದುರ್ಗಾದೇವಿಗೆ ವಿಶೇಷ ಪೂಜಾರಾಧನೆಗಳು ನಡೆಯಲಿದೆ. ನವರಾತ್ರಿ ಉತ್ಸವದ ಪ್ರತಿದಿನ ರಾತ್ರಿ 8:30 ಗಂಟೆಯಿಂದ ದಾಂಡಿಯ ಕಾರ್ಯಕ್ರಮ ನಡೆಯಲಿದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ನಾಳೆ ಸೋಮವಾರ ಸೆಪ್ಟೆಂಬರ್ 22ರಂದು ಸಂಜೆ ನಾದವರ್ಷಿಣಿ ಕಲಾ ಸಂಸ್ಥೆ ಮತ್ತು ದಾಂಡೇಲಿಯ ಸುಸ್ವರ ಸಂಗೀತ ಸಂಸ್ಥೆಯಿಂದ ಭಕ್ತಿ ಸಂಗೀತ, ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಸೆಪ್ಟೆಂಬರ್ 23ರಂದು ಸಂಜೆ 6 ಗಂಟೆಯಿಂದ ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ಅವರ ನೃತ್ಯ ನಿಕೇತನ ಕೊಡವೂರು ಕಲಾ ತಂಡದಿಂದ ಬಗೆ ಬಗೆಯ ನೃತ್ಯ ರೂಪಕಗಳು ನಡೆಯಲಿದೆ. ಸೆಪ್ಟೆಂಬರ್ 24ರಂದು ಸಂಜೆ 6 ಗಂಟೆಯಿಂದ ಗದಗ ಕೋತಬಾಳದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅರುಣೋದಯ ಕಲಾ ತಂಡದಿಂದ ಜೋಗತಿ ನೃತ್ಯ, ದೀಪ ನೃತ್ಯ, ಜಾನಪದ ಗಾಯನ ಕಾರ್ಯಕ್ರಮ ನಡೆಯಲಿದೆ. ಸೆಪ್ಟೆಂಬರ್ 25ರಂದು ಸಂಜೆ 6 ಗಂಟೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನ ನೀಡಿದ 3 ಮುತ್ತು ಖ್ಯಾತಿಯ ಕುಂದಾಪುರದ ರೂಪಕಲಾ ತಂಡದಿಂದ ಗಿರಾಕಿಯೇ ಇಲ್ಲ ಮಾರಾಯ ಹಾಸ್ಯಮಯ ನಗೆ ನಾಟಕ ಪ್ರದರ್ಶನವಾಗಲಿದೆ. ಸೆಪ್ಟೆಂಬರ್ 26ರಂದು ಸಂಜೆ 6 ಗಂಟೆಗೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ಜ್ವಾಲ ಪ್ರತಾಪ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ. ಸೆಪ್ಟೆಂಬರ್ 27ರಂದು ಸಂಜೆ 6 ಗಂಟೆಯಿಂದ ಸ್ಥಳೀಯ ಭರತನಾಟ್ಯ ಕಲಾವಿದರಿಂದ ಸಮೂಹ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ. ಸೆಪ್ಟೆಂಬರ್ 28ರಂದು ಸಂಜೆ 6 ಗಂಟೆಗೆ ಸಾಯಿ ಮೆಲೋಡಿಸ್ ಹಾಗೂ ಸ್ಥಳೀಯ ಕಲಾವಿದರಿಂದ ಕರೋಕೆ, ರಸಮಂಜರಿ ಹಾಗೂ ಜೂನಿಯರ್ ಆರ್ಟಿಸ್ಟ್ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ಸೆಪ್ಟೆಂಬರ್ 29ರಂದು ಸಂಜೆ 6 ಗಂಟೆಯಿಂದ ಸ್ಥಳೀಯ ಆಯುಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 30ರಂದು ಸಂಜೆ 6 ಗಂಟೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನ ನೀಡಿದ ಹಳಿಯಾಳದ ಹೊಂಗಿರಣ ಕಲಾವಿದರಿಂದ ಬೊಂಬೆಯಾಟ ಪ್ರದರ್ಶನ ನಡೆಯಲಿದೆ. ಸೆಪ್ಟೆಂಬರ್ 25ರಂದು ಮಧ್ಯಾಹ್ನ 3 ಗಂಟೆಗೆ ಮಹಿಳೆಯರಿಗಾಗಿ ಆಶುಭಾಷಣ ಸ್ಪರ್ಧೆ. ಸೆಪ್ಟೆಂಬರ್ 26ರಂದು ಸಂಜೆ 5 ಗಂಟೆಗೆ ಅರಿಶಿನ ಕುಂಕುಮ ಕಾರ್ಯಕ್ರಮ. ಸೆಪ್ಟೆಂಬರ್ 27ರಂದು ಮಧ್ಯಾಹ್ನ 3 ಗಂಟೆಯಿಂದ ಮಹಿಳೆಯರಿಗಾಗಿ ದೇವಿ ಭಕ್ತಿಗೀತೆ ಸ್ಪರ್ಧೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸೆಪ್ಟೆಂಬರ್ 28ರಂದು ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಯವರೆಗೆ ಮಹಿಳೆಯರಿಗಾಗಿ ಕೇಶಾಲಂಕಾರ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ನವರಾತ್ರಿ ಉತ್ಸವದಲ್ಲಿ ಪ್ರತಿದಿನ ರಾತ್ರಿ 8:30 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ದಾಂಡಿಯ ಕಾರ್ಯಕ್ರಮ ನಡೆಯಲಿದೆ. ಸೆಪ್ಟೆಂಬರ್ 27ರಂದು ರಾತ್ರಿ 8:30 ಗಂಟೆಯಿಂದ ದಾಂಡಿಯ ಡ್ಯಾನ್ಸರ್ ಸ್ಪರ್ಧೆ ನಡೆಯಲಿದೆ. ಸೆಪ್ಟೆಂಬರ್ 27ರಂದು ರಾತ್ರಿ 8:30 ಗಂಟೆಯಿಂದ ದಾಂಡಿಯ ಡ್ಯಾನ್ಸರ್ ಸ್ಪರ್ಧೆ ನಡೆಯಲಿದೆ. ಸೆಪ್ಟೆಂಬರ್ 28ರಂದು ರಾತ್ರಿ 8:30 ಗಂಟೆಯಿಂದ ದಾಂಡಿಯ ವೇಷಭೂಷಣ ಸ್ಪರ್ಧೆ
ಸೆಪ್ಟೆಂಬರ್ 29ರಂದು ರಾತ್ರಿ 8:30 ಗಂಟೆಯಿಂದ ಗ್ರೂಪ್ ದಾಂಡಿಯಾ ಸ್ಪರ್ಧೆ ಕಾರ್ಯಕ್ರಮ ನಡೆಯಲಿದೆ. ಸೆಪ್ಟೆಂಬರ್ 30ರಂದು ರಾತ್ರಿ 8:30 ಗಂಟೆಯಿಂದ ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಲಿದೆ. ಅಕ್ಟೋಬರ್ 1ರಂದು ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:30 ಗಂಟೆಯವರೆಗೆ ಶ್ರೀ ದೇವಿಗೆ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ಆರತಿ ಕಾರ್ಯಕ್ರಮ ನಡೆಯಲಿದೆ. ಮಧ್ಯಾಹ್ನದ ನಂತರ ಸಾಂಪ್ರದಾಯಿಕ ಉಡುಗೆ ಕಲಾ ತಂಡದೊಂದಿಗೆ ಶ್ರೀ ದೇವಿಯ ಭವ್ಯ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನಿಲ್ ವಿ ಹೆಗಡೆ ಹಾಗೂ ಅಧ್ಯಕ್ಷರಾದ TS ಬಾಲಾಮಣಿಯವರು ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚೌಹಾಣ್, ಖಜಾಂಚಿ ಅಶುತೋಷ್ ಕುಮಾರ್ ರಾಯ್ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ದಸರಾ ಹಬ್ಬದ ಶುಭಾಶಯಗಳು ಹಾಗೂ ನವರಾತ್ರಿ ಈ 4ನೇ ವರ್ಷದ ಅಧ್ಯಕ್ಷನಾಗಿ ನಾನು ಎಲ್ಲ ಸುನಿಲ್ ಹೆಗಡೆಯವರು, ಪ್ರತಿಯೊಂದು ನಮ್ಮ ಸಮಿತಿಯವರು ಎಲ್ಲರೂ ನನ್ನನ್ನು ಭಾಳ ಎಲ್ಲ ರೀತಿಯಿಂದ ಸಹಕರಿಸಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದು ಯಾವುದೇ 9 ದಿನದ ಕಾರ್ಯಕ್ರಮ 3 ವರ್ಷದಿಂದ ಭಾಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸುನಿಲ್ ಹೆಗಡೆ ಅವರು ಒಂದು ದಿನ ಹೇಳಿದವಾಗ ನರೇಂದ್ರ ಸುನಿಲ್ ಹೆಗಡೆ ನಾವೆಲ್ಲ ಕುಂತು ಈ ನವರಾತ್ರಿ ಉತ್ಸವ ಮಾಡೋಣ ಅಂಥೇಳಿ ಈ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಭಾಳ ಚೆನ್ನಾಗಿ ಇದಕ್ಕೆ ಭಾಳ ದಾಂಡೇಲಿ ಪೂರ ಎಲ್ಲ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಭಾಳ ಖುಷಿಯಾಗಿ ಭಾಳ ಚೆನ್ನಾಗಿ ನಡೀತಾ ಇದೆ. ಮತ್ತು ಈ ಹಳೆ CMC ಗ್ರೌಂಡಿನಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿ ಪಬ್ಲಿಕ್ಕು ಸ್ವಲ್ಪ ಒಳ್ಳೆ ರೆಸ್ಪಾನ್ಸ್ನೂ ಇದೆ. ಹಾಗೆ ಪಾಪ ಕೆಲವೊಬ್ಬರಿಗೆ ಅಕ್ಕಪಕ್ಕದವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಹೀಗಾಗಿ ಈ ಸಲ ಎಷ್ಟಾಗುತ್ತೋ ನಾವು ಎಲ್ಲನೂ ಪ್ರತಿಯೊಂದೂ ಅವಾಯ್ಡ್ ಮಾಡಿ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ನೋಡಿಕೊಂಡು ಅವರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೋತೀವಿ, ನಿಮ್ಮ ಮನೆ ಮುಂದ್ಗಡೆ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಏನಾದರೂ ಅಂಥದ್ದು ಏನಾದರೂ ತಪ್ಪಿಪ ಆಗಿದ್ದರೆ ಅದಕ್ಕೆ ನಾವು ಯಾವುದೇ ರೀತಿ ತೊಂದರೆ ಕೊಡಲಾರ್ದಂಗೆ ಮಾಡ್ಕೊಂಡು ಹೋಗ್ತೀವಿ ಅಂಥೇಳಿ. ಮತ್ತು ಸುನಿಲ್ ಹೆಗಡೆ ಅವರು ಪ್ರತಿದಿನ ಈ ಕಾರ್ಯಕ್ರಮಕ್ಕೆ ಬಂದು ಭೇಟಿಯಾಗಿ ನಮ್ಮನ್ನು ಭಾಳ ರೀತಿಯಿಂದ ಭಾಳ ಎಲ್ಲ ಥರದ ಸಪೋರ್ಟ್, ಎಲ್ಲರೂ ನಮ್ಮನ್ನು ಕೈ ಹಿಡ್ದು ಭಾಳ ಚೆನ್ನಾಗಿ ರೀತಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಮುಂದೆ ಎಲ್ಲರೂ ಸಹಕರಿಸಿ ಎಲ್ಲರೂ ಮುಂದಾಗಿ ಬಂದು ನಿಂತು ಮಾಡಿಕೊಡ್ಬೇಕಾಗಿ ವಿನಂತಿ. ಅಥವಾ ವಿಶಿಷ್ಟ ಕಲ್ಪನೆ ಇಟ್ಕೊಂಡು ನಾವೆಲ್ಲ ಮಿತ್ರರು ಸೇರಿ ಏನು ಕಲ್ಪನೆ ವಿಚಾರ ಮಾಡಿದ್ದೇವೆ, ಆ ಪ್ರಕಾರ ಈಗ 4ನೇ ವರ್ಷಕ್ಕೆ ಇವತ್ತಿನ ದಿನ ಇದು ಮುಡ್ತಾ ಇದೆ. ನಾವು ಎಷ್ಟು ಜನ ಇಲ್ಲಿ ಇದ್ದೇವೆ ಕಮಿಟಿಯಲ್ಲಿ, ಬಾಲಮಣಿಯವರ ಅಧ್ಯಕ್ಷರಾಗಿದ್ದರೂ ಸಹ ಎಷ್ಟು ಜನ ನಾವು ಕಮಿಟಿಯ ಇಲ್ಲಿ ಸದಸ್ಯರಿದ್ದೇವೆ, ಎಲ್ಲರೂ ನಾವೆಲ್ಲ ಅಧ್ಯಕ್ಷರಾಗಿ ಒಂದೇ ಕುಟುಂಬದ ಸದಸ್ಯರಾಗಿ ಕಳೆದ 4 ವರ್ಷದಿಂದ ನಾವು ದುಡಿತಾ ಬಂದಿದ್ದೇವೆ. ನವರಾತ್ರಿ ಉತ್ಸವ ಹಮ್ಮಿಕೊಂಡಂಥ ಉದ್ದೇಶ ದಾಂಡೇಲಿಯ ಜನರಿಗೆ ಒಂದು ವಿನೂತನವಾದಂಥ ವಿಶಿಷ್ಟವಾದಂಥ ಒಂದು ಉತ್ಸವವನ್ನು ಕೊಡಬೇಕನ್ನುವ ಒಂದು ಕಲ್ಪನೆಯಿಂದ ನಾವು ಶುರು ಮಾಡಿದ್ದೇವೆ. ಇಲ್ಲಿ ಉತ್ತರ ಭಾರತಕ್ಕೆ ಸಂಬಂಧಪಟ್ಟಂಥ ಭಾಳ ಜನ ಇದ್ದಾರೆ. ಉತ್ತರ ಭಾರತದಲ್ಲಿ ನವರಾತ್ರಿ ಉತ್ಸವನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಆ ರೀತಿಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ವಿಚಾರ ಮಾಡಿ ಕಳೆದ 4 ವರ್ಷದ ಹಿಂದೆ ನಾವು ಬೇಟಾ ಅವರು, ನರೇಂದ್ರ ಅವರು ಎಲ್ಲ ಸೇರಿ ಚರ್ಚೆ ಮಾಡಿದಾಗ ಇದಕ್ಕೊಂದು ರೂಪ ಕೊಟ್ಟು ಇವತ್ತಿನ 4ನೇ ವರ್ಷಕ್ಕೆ ಬಂದು ಮುಟ್ಟಿದ್ದೀವಿ. ಪ್ರತಿ ವರ್ಷದಿಂದ ವರ್ಷಕ್ಕೆ ಜನರ ಸಹಕಾರ, ಜನರ ಬೆಂಬಲ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಸಿಗ್ತಾ ಇದೆ. ಸಾರ್ವಜನಿಕರು ಎಲ್ಲರೂ ಸಹ ಇದು ತಮ್ಮದೇ ಉತ್ಸವ ಅಂತ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ಅಭಿನಂದಿಸ್ತೇನೆ. ಮತ್ತು 3 ವರ್ಷ ಯಾವ ರೀತಿಯಿಂದ ಎಲ್ಲ ಸಾರ್ವಜನಿಕರು ತಮ್ಮೆಲ್ಲ ತನುಮನ ಧನದಿಂದ ಏನು ನಮ್ಗೆ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ, ಅವರಿಗೆ ಅಭಿನಂದಿಸುತ್ತಾ ಈ ವರ್ಷವೂ ಸಹ ಅವರ ಎಲ್ಲ ರೀತಿಯ ಆಶೀರ್ವಾದ, ಸಹಕಾರ, ಸಾರ್ವಜನಿಕರ ಸಹಕಾರ, ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎರಡನೇದಾಗಿ ನವರಾತ್ರಿ ಉತ್ಸವ ಕಾರ್ಯಕ್ರಮ ನಮ್ಮ ಸನಾತನ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ
ದೇವಿಗೆ ದೊಡ್ಡ ಸ್ಥಾನಮಾನ ಕೊಟ್ಟಿದ್ದೇವೆ ನಾವು. ದುರ್ಗಾದೇವಿ ತನ್ನ 9 ದಿನಗಳಲ್ಲಿ 9 ಅವತಾರಗಳ ಮೂಲಕ ಯಾವ ರೀತಿ ದುಷ್ಟರ ಸಂಹಾರ ಮಾಡಿ ಶಿಷ್ಟರ ಮತ್ತು ಅವರ ಭಕ್ತರ ರಕ್ಷಣೆಯನ್ನು ಮಾಡಿ ಈ ಭಾರತ ದೇಶವನ್ನು, ಈ ಪೃಥ್ವಿಯನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ದುರ್ಗಾದೇವಿಯ ಏನು ಅವತಾರಗಳ ಮೂಲಕ ನಮ್ಮ ಪುರಾತನ ಪುರಾಣಗಳಲ್ಲಿ, ನಮ್ಮ ಧರ್ಮದ ಸಂಸ್ಕೃತಿಯಲ್ಲಿ ಏನು ಹೇಳಿದ್ದಿದೆ ಆ ಪ್ರಕಾರನೇ ಇದು ನವರಾತ್ರಿ ಉತ್ಸವ ನಡೀತಾ ಬಂದಿದ್ದಿದೆ. ಇದು ಒಂದು ದೊಡ್ಡ ಮಾತೆಯರು, ಮಹಿಳೆಯರು, ಅಕ್ಕ ತಂಗಿಯರು ಇದರಲ್ಲಿ ಭಾಗವಹಿಸುವ ಮೂಲಕ ಈ ನವರಾತ್ರಿ ಉತ್ಸವವನ್ನು ಯಶಸ್ವಿ ಮಾಡಬೇಕಾಗಿದೆ. ಹೀಗಾಗಿ ಎಲ್ಲ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ನಾನು ಬೇಡ್ಕೊಳ್ಳುವುದಿಷ್ಟೇ, ನವರಾತ್ರಿ ಉತ್ಸವದ ಕಾರ್ಯಕ್ರಮದಲ್ಲಿ ಭಕ್ತಿಭಾವದಿಂದ, ಶ್ರದ್ಧೆಯಿಂದ ಭಾಗವಹಿಸುವ ಮೂಲಕ ಈ ನವರಾತ್ರಿ ಉತ್ಸವವನ್ನು ಯಶಸ್ವಿ ಮಾಡುವ ಮೂಲಕ ನಮ್ಮ ಸನಾತನ ಸಂಸ್ಕೃತಿ, ಸನಾತನ ಧರ್ಮ, ಹಿಂದೂ ಧರ್ಮ ಮುಂದಿನ ದಿನಗಳಲ್ಲಿ ಜಗತ್ತಿನ ಎಲ್ಲ ಭಾಗದಲ್ಲಿ ತನ್ನ ಸಂಸ್ಕೃತಿಯನ್ನು ಪ್ರಚಾರ ಮಾಡುವ ಮೂಲಕ ಜಗತ್ತಿನಲ್ಲೇ ವಸುದೈವ ಕುಟುಂಬಕಂ ಅಂಥೇಳಿ ಇಡೀ ಜಗತ್ತು ಒಂದು ಕುಟುಂಬ ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಶಾಂತಿ ಸೌಹಾರ್ದದಿಂದ ಬಾಳುವ ನಿಟ್ಟಿನಲ್ಲಿ ಈ ನವರಾತ್ರಿ ಉತ್ಸವ ದಾಂಡೇಲಿಯಿಂದ ಒಂದು ಕಾರಣೀಕರ್ತರಾಗಬೇಕು. ಆ ಕಾರಣದಿಂದ ಎಲ್ಲ ದಾಂಡೇಲಿಯ ಸಮಸ್ತ ನಾಗರಿಕರು ಇದರಲ್ಲಿ ನಮ್ಮ ಉತ್ಸವ ಅಂಥೇಳಿ ಭಾಗವಹಿಸಬೇಕಾಗಿದೆ. ಇದು ನಾವು ನವರಾತ್ರಿ ಉತ್ಸವ ಸಮಿತಿಯವರು ಮಾಡಿದ್ದಿದ್ರು ಸಹ ಇದು ದಾಂಡೇಲಿಯ ಜನರ ಉತ್ಸವ, ಜನರ ಹಬ್ಬ. ಇದು ನಮ್ಮ ಹಬ್ಬ, ನಮ್ಮ ಉತ್ಸವ ಅನ್ನುವಂಥ ಕಲ್ಪನೆಯಿಂದ ದಾಂಡೇಲಿಯ ಸಮಸ್ತ ಜನ ಇದರಲ್ಲಿ ಭಾಗವಹಿಸಬೇಕಂತ ಹೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎರಡನೇದಾಗಿ, ಯಾವುದೇ ಉತ್ಸವಗಳು ಮಾಡಿದಾಗ, ಯಾವುದೇ ರೀತಿಯ ಘರ್ಷಣೆಗಳು, ಯಾವುದೇ ರೀತಿಯ ಒಂದು ತಂಟೆ ತಕರಾರುಗಳು ಇಲ್ಲದೆ ಆ ಉತ್ಸವ ನಡಿಬೇಕಾಗ್ತದೆ. ಯಾಕಂದರೆ ಇದು ದೇವರ ಉತ್ಸವ, ಸಾರ್ವಜನಿಕ ಉತ್ಸವ. ಹೀಗಾಗಿ ಕೆಲವು ಕಾನೂನು ಕಟ್ಟಳೆಗಳನ್ನು ಸಹ ನಾವೆಲ್ಲರೂ ಪಾಲಿಸಬೇಕಾಗಿದೆ. ಹೀಗಾಗಿ ಈ ವರ್ಷ ಸರ್ಕಾರ ಮತ್ತು ಅಧಿಕಾರಿ ವರ್ಗದವರ ಸಂಗಡ ಚರ್ಚೆ ಮಾಡಿದ ನಂತರ ಅವರು ಕೊಟ್ಟಂಥ ನಮ್ಮ ಸಮಯದ ಮಿತಿಯನ್ನು 10 ಗಂಟೆವರೆಗಂತ ಏನು ಮಿತಿಯನ್ನು ಕೊಟ್ಟಿದ್ದಾರೆ. ಇದು ನಮಗಷ್ಟೇ ಅಂತಲ್ಲ, ಈ ಹಿಂದೆ ಗಣಪತಿ ಹಬ್ಬದಲ್ಲೂ ಸಹ ಮಿತಿಯನ್ನು ಹಾಕಿದ್ರು, ಈಗೂ ಸಹ ಹಾಕಿದ್ದಾರೆ. ಯಾಕಂದರೆ ಯಾವುದೇ ರೀತಿಯ ಗಲಾಟೆಗಳಿಗೆ ಅವಕಾಶ ಆಗಬಾರ್ದು. ಮತ್ತು ಹಿಂದೂ ಧರ್ಮ, ಸನಾತನ ಧರ್ಮ ನಮ್ಮದು ಯಾವುದೇ ತಂಟೆ ತಕರಾರುಗಳಿಗೆ ಅವಕಾಶ ಮಾಡಿಕೊಡುವಂಥ ಧರ್ಮ ಅಲ್ಲ. ಎಲ್ಲರೂ ಸೇರಿ ಈ ಉತ್ಸವನ ಮಾಡಬೇಕಾಗಿದ್ದರಿಂದ ಸಾರ್ವಜನಿಕರು ಸಹ ಇದಕ್ಕೆ ಸಹಕಾರ ಕೊಡಬೇಕು. 10 ಗಂಟೆಗೆ ಈ ಉತ್ಸವದಲ್ಲಿರುವಂಥ ಸೌಂಡ್ ಸಿಸ್ಟಮನ್ನು ಅದನ್ನು ಕಡಿಮೆ ಮಾಡಬೇಕು ಅಥವಾ ಬಂದ್ ಮಾಡಬೇಕು ಅನ್ನುವಂಥದ್ದೇನು ಅಧಿಕಾರಿಗಳ ಒಂದು ಆದೇಶ ಇದೆ, ಸರ್ಕಾರದ ಆದೇಶ ಇದೆ. ಅದು ನವರಾತ್ರಿ ಉತ್ಸವ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗ್ತದೆ ಉತ್ಸವ ಸಮಿತಿಯವರು. ಹೀಗಾಗಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದಿಷ್ಟೇ, ನೀವು ಇದರ ಸಂಪೂರ್ಣವಾದಂಥ ಲಾಭ ತಗೊಳ್ರಿ, ಉತ್ಸವದ ಮನೋರಂಜನೆ ತಗೊಳ್ರಿ, ದೇವಿಯ ಆಶೀರ್ವಾದ ತಗೊಳ್ರಿ. ಆದರೆ ಅದರ ಸಂಗಡ ಕಾನೂನನ್ನು ಪಾಲಿಸಬೇಕಾದಂಥ ಅನಿವಾರ್ಯತೆ ನಮಗೆಲ್ಲ ಇರುವುದರಿಂದ 10 ಗಂಟೆ ಒಳಗಾಗಿ ಎಲ್ಲರೂ ಸಹ ಇದರ ಉತ್ಸವದ ಎಲ್ಲ ರೀತಿಯ ಸವಿಯನ್ನು, ರುಚಿಯನ್ನು ಅನುಭವಿಸುವುದರ ಮೂಲಕ ಈ ನವರಾತ್ರಿ ಉತ್ಸವವನ್ನು ನಾವೇನು ಮಾಡಿದ್ದೇವೆ ಎಲ್ಲ ಸಮಿತಿಯವರು, ಇದಕ್ಕೆ ನಮಗೂ ಒಂದು ಸಾರ್ಥಕತೆಯ ಮನೋಭಾವ ಬರಬೇಕಾದ್ರೆ ಯಾವುದೇ ರೀತಿಯ ಗಲಾಟೆಗಳು ಇಲ್ಲದೆ, ಯಾವುದೇ ತಂಟೆ ತಕರಾರುಗಳು ಇಲ್ಲದೆ ಈ ಉತ್ಸವ ಅತಿ ವಿಜೃಂಭಣೆಯಿಂದ ಆದರೆ ಮಾತ್ರ ನವರಾತ್ರಿ ಉತ್ಸವ ಸಮಿತಿಯವ್ರಿಗೂ ಸಹ ಎಲ್ಲೋ ಒಂದು ಕಡೆ ಸಾರ್ಥಕತೆ ಮಾಡಿದಂಗೆ ಆಗ್ತದೆ. ಹೀಗಾಗಿ ಎಲ್ಲ ದಾಂಡೇಲಿಯ ಜನರ, ಸಮಸ್ತ ಜನರ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದ ಮತ್ತು ಸಹಕಾರವನ್ನು ಕೇಳ್ತಾ ಎಲ್ಲರೂ ಸೇರಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಉತ್ಸವ ನಮ್ಮ ಹಬ್ಬ ಅನ್ನುವಂಥ ಕಲ್ಪನೆಯಿಂದ ಈ ಹಬ್ಬವನ್ನು, ಈ ಉತ್ಸವವನ್ನು ಆಚರಣೆ ಮಾಡಿ ಆ ದೇವಿಯ ಒಂದು ಆಶೀರ್ವಾದಕ್ಕೆ ನಾವು ಪಾತ್ರ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ಸತತವಾಗಿರುವಂಥ, ಯಾಕಂದರೆ ಇದು 22ನೇ ತಾರೀಕಿನಿಂದ 1/10 ನಡೀತದೆ. 22ಕ್ಕೆ ಮಧ್ಯಾಹ್ನ ಹೆಚ್ಚು ಕಡಿಮೆ 12ವರೆಗೆ ದೇವಿಯ ಪ್ರತಿಷ್ಠಾಪನೆ ಆಗ್ತದೆ. ನಿಮ್ಮ ಮೂಲಕ ದಾಂಡೇಲಿಯ ಜನತೆಗೆ ವಿನಂತಿ ಮಾಡ್ತೇನೆ, ಯಾವ ನವರಾತ್ರಿ ಉತ್ಸವದಲ್ಲಿ ನಾವು ಭಾಗವಹಿಸಿ ಮನೋರಂಜನೆಯನ್ನು ಅನುಭವಿಸ್ತಾ ಇದ್ದೇವೆ, ಆ ದೇವಿಯ ಪ್ರತಿಷ್ಠಾಪನೆ ಅದು ಪೂಜೆ ಏನಿದೆ ನಾಳೆ ನಡೆಯುವಂಥದ್ದು 12 ಗಂಟೆಗೆ ಎಲ್ಲ ದಾಂಡೇಲಿಯ ಸಮಸ್ತ ಜನ ಇದರಲ್ಲಿ ಭಾಗವಹಿಸುವ ಮೂಲಕ ದೇವಿಯ ಪ್ರತಿಷ್ಠಾಪನೆಯನ್ನು ವಿಜೃಂಭಣೆಯಿಂದ ಮಾಡುವ ನಿಟ್ಟಿನಲ್ಲಿ 10 ಗಂಟೆಗೆ ಶುರುವಾಗಿ 12 ಗಂಟೆಗೆ ಇದಾಗ್ತದೆ. 10 ಗಂಟೆಯಿಂದ 12 ಗಂಟೆ ಒಳಗಾಗಿ ದಾಂಡೇಲಿಯ ಸಮಸ್ತ ಜನ ಇದರಲ್ಲಿ ಭಾಗವಹಿಸಬೇಕು. ಇದು ದೇವಿಯ ಹಬ್ಬ, ಇದು ನಮ್ಮೆಲ್ಲರ ಹಬ್ಬ, ನಮ್ಮೆಲ್ಲರ ಉತ್ಸವ ಇರುವುದರಿಂದ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ತಾ ಇದ್ದೇನೆ.
ಅದೇ ರೀತಿ 1ನೇ ತಾರೀಕಿಗೆ ಮಧ್ಯಾಹ್ನ 2 ಗಂಟೆಗೆ ನಾವು ವಿಸರ್ಜನಾ ಕಾರ್ಯಕ್ರಮ ಮೆರವಣಿಗೆಯನ್ನು ಮಾಡುತ್ತಾ ಇದ್ದೇವೆ. ಈ ನಡುವೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹ್ಯಾಂಡ್ಬಿಲ್ಗಳನ್ನು ಮಾಡಿದ್ದಿದೆ. ಈಗಾಗಲೇ ತಮಗೆಲ್ಲ ನಾವು ಕೊಟ್ಟಿದ್ದೇವೆ ಈ ಹ್ಯಾಂಡ್ಬಿಲ್ಗಳನ್ನು. ಇದರ ಮುಖಾಂತರ ತಾವೆಲ್ಲ ಇದಕ್ಕೆ ಪ್ರಚಾರ ಕೊಡುವ ಮೂಲಕ ಜನ ಈ ಕಾರ್ಯಕ್ರಮಗಳ ಸವಿಯನ್ನು ಅನುಭವಿಸ್ಬೇಕು. ಕೇವಲ ದಾಂಡಿಯಾದಷ್ಟು ಅಷ್ಟೇ ಅಲ್ಲ, ಇದರಲ್ಲಿ ಸ್ಥಳೀಯ ಕಲಾವಿದರಿದ್ದಾರೆ, ಬೇರೆ ಬೇರೆ ಹೊರಗಿನ ಕಲಾವಿದರು ಇರ್ತಾರೆ. ಆ ಕಲಾವಿದರು ಇಲ್ಲಿ ಬಂದಾಗ ದಾಂಡೇಲಿಯ ಜನತೆ ಕಲಾ ರಸಿಕರಿಗೆ, ಕಲಾವಿದರಿಗೆ ಗೌರವ ಕೊಡ್ತದೆ ಅನ್ನುವಂಥ ಏನು ಭಾವನೆ ಅವರಲ್ಲಿ ಬರಬೇಕಾಗಿದೆ. ಹೀಗಾಗಿ ಸಮಸ್ತ ಜನ, ದಾಂಡೇಲಿಯ ಜನ, ದಾಂಡಿಯಾ ಕಾರ್ಯಕ್ರಮ 8:30ಕ್ಕೆ ಶುರುವಾಗ್ತದೆ. ಅದಕ್ಕಿಂತ ಮೊದಲು ಈ ನಮ್ಮ ಉಳಿದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದರಿಂದ ದಾಂಡೇಲಿಯ ಜನ 6 ಗಂಟೆಯಿಂದನೇ ಬಂದು ಅವರಿಗೆ, ಆ ಕಲಾವಿದರಿಗೆ ಪ್ರೋತ್ಸಾಹ ತುಂಬುವಂಥ ಕೆಲಸ ಮಾಡಿ ದಾಂಡೇಲಿಯ ಜನ ಕಲಾವಿದರಿಗೆ, ಕಲಾಸಕ್ತರಿಗೆ ಪ್ರೋತ್ಸಾಹ ಕೊಡುವ ಜನ ಅನ್ನುವಂಥ ಒಂದು ಮಾಹಿತಿ ಹೋಗಲಿ ಅನ್ನುವಂಥ ದೃಷ್ಟಿಯಿಂದ ದಾಂಡೇಲಿಯ ಜನರಿಗೆ ವಿನಂತಿ ಮಾಡ್ತೇನೆ. ನಾವೆಲ್ಲರೂ ಸೇರಿ ಕಲಾವಿದರಿಗೆ, ಕಲಾಸಕ್ತರಿಗೆ ಸಪೋರ್ಟ್ ಮಾಡುವ. ಇದರ ಸ್ಥಳೀಯ ಕಲಾವಿದರು ಇದ್ದಾರೆ, ಹೊರಗಿನ ಕಲಾವಿದರ ಕಾರ್ಯಕ್ರಮಗಳನ್ನು ಇದೆ. ಯಕ್ಷಗಾನ ಕಾರ್ಯಕ್ರಮ, ನಾಟಕದ ಕಾರ್ಯಕ್ರಮಗಳಿದ್ದಾವೆ, ಕೆಲವೊಂದು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥವರ ಕಲಾವಿದರ ಕಾರ್ಯಕ್ರಮಗಳು ಇದ್ದಾವೆ. ಎಲ್ಲರೂ ಇದರಲ್ಲಿ ಭಾಗವಹಿಸುವ ಮೂಲಕ ಕಲಾವಿದರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡಬೇಕು. ಅದೇ ರೀತಿ ದಾಂಡಿಯಾ ಕಾರ್ಯಕ್ರಮದಲ್ಲೂ ಸಹ ಎಲ್ಲರೂ ಇದು ಒಂದು ಕುಟುಂಬದ ಕಾರ್ಯಕ್ರಮ. ದಾಂಡೇಲಿ ಒಂದು ಕುಟುಂಬ. ಈ ನಮ್ಮೆಲ್ಲ ಕುಟುಂಬದ ಒಂದು ಹಬ್ಬ, ಉತ್ಸವ ದೃಷ್ಟಿಯಿಂದ ನಾವೆಲ್ಲರೂ ಇದರಲ್ಲಿ ಭಾಗವಹಿಸುವ ಮೂಲಕ, ಇದು ಸಂಘಟಕರು ಮಾಡಿದ್ದಾರೆ, ಏನಾದರೂ ಸಮಸ್ಯೆ ಆದರೆ ಸಂಘಟಕರು ನೋಡ್ಕೋಬೇಕಂತಲ್ಲ, ನಾವೆಲ್ಲರೂ ಸಹ ಸಂಘಟಕರೇ. ಇಡೀ ದಾಂಡೇಲಿಯ ಜನ ಇದ್ರ ಸಂಘಟಕರೇ. ನಾವು ಏನು ಕಮಿಟಿಯವರಿದ್ದೇವೆ, ಒಂದು ನಿಮಿತ್ತ ಮಾತ್ರಕ್ಕಿದ್ದೇವೆ ನಾವೆಲ್ಲ ಮೇಂಟೈನ್ ಮಾಡಲಿಕ್ಕೆ. ನಾವೆಲ್ಲ ಈ ದಾಂಡೇಲಿಯ ಜನ ಏನಿದ್ದಾರೆ, ಸನಾತನ ಧರ್ಮ, ಸನಾತನ ಸಂಸ್ಕೃತಿಯ ಏನು ಹಿಂದೂ ಧರ್ಮದ ಏನು ಆಸಕ್ತರೇನಿದ್ದಾರೆ, ಅವರ ಒಂದು ಸೇವಕರಾಗಿ ನಾವು ನವರಾತ್ರಿ ಉತ್ಸವ ಸಮಿತಿಯವರು ಈ ಕೆಲಸವನ್ನು ಮಾಡ್ತಾ ಇರುವುದರಿಂದ ನಾವೆಲ್ಲ ಸೇವಕರ ಸೇವೆಯನ್ನು ಪಡ್ಕೊಳ್ಳುವಂಥ ಅವಕಾಶ ಮಾಡುವ ಮೂಲಕ ನಾವು ನವರಾತ್ರಿ ಸಮಿತಿಯ ಎಲ್ಲ ಸದಸ್ಯರಿಗೆ ಸಾರ್ಥಕತೆ ಮೆರೆಯುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ, ಆಶೀರ್ವಾದ ಇರಲಿ. ಮತ್ತು ಯಾವುದೇ ರೀತಿಯ ಇನ್ನೂ ಯಾವುದಾದ್ರು ಸಲಹೆ ಸೂಚನೆಗಳಿದ್ದರೆ, ಏನಾದರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅದು ಖಂಡಿತವಾಗಿ ತಿಳಿಸಿ. ಈ ವರ್ಷ ಮಾಡಲಿಕ್ಕೆ ಸಾಧ್ಯ ಇಲ್ಲಾದರೂ ಸಹ ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ, ಇದು ನಮ್ಮ ಹಬ್ಬ, ನಮ್ಮ ಉತ್ಸವ ಅನ್ನುವಂಥ ಕಲ್ಪನೆಯಿಂದ ದಾಂಡೇಲಿಯ ಜನ ಭಾಗವಹಿಸಬೇಕು ಅಂಥೇಳಿ, ಕೇವಲ ದಾಂಡೇಲಿ ಅಂತಲ್ಲ, ಸುತ್ತಮುತ್ತಲ ಎಲ್ಲ ಗ್ರಾಮದ ಜನ, ಎಲ್ಲ ಸುತ್ತಮುತ್ತಲಿನ ತಾಲೂಕಿನ ಜನ ಇದಕ್ಕೆ ಭಾಗವಹಿಸುವ ಮೂಲಕ ಆ ದೇವಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಲಿ. ಮತ್ತು ಆ ದೇವಿಯ ಆಶೀರ್ವಾದದಿಂದ ದಾಂಡೇಲಿಯ ಸಮಸ್ತ ಜನರ ಆರ್ಥಿಕ ದೃಷ್ಟಿಯಿಂದ ಇರಲಿ, ಆರೋಗ್ಯ ದೃಷ್ಟಿಯಿಂದ ಇರಲಿ, ಶೈಕ್ಷಣಿಕ ದೃಷ್ಟಿಯಿಂದ ಇರಲಿ, ಸಾಮಾಜಿಕ ದೃಷ್ಟಿಯಿಂದ ಇರಲಿ, ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ಎಲ್ಲರೂ ಒಂದು ಸುಭಿಕ್ಷವಾಗಿ ಸರ್ವತೋಮುಖ ಬೆಳವಣಿಗೆ ಕಾಣುವ ನಿಟ್ಟಿನಲ್ಲಿ ಆ ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಅನ್ನುವಂಥ ಭಾವನೆಯನ್ನು ಹೇಳ್ತಾ, ನಿಮಗೆ ಮತ್ತೊಮ್ಮೆ ಪತ್ರಕರ್ತರ ಮೂಲಕ ದಾಂಡೇಲಿಯ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ. ಸ್ಪರ್ಧೆ ಇದೆ 28ನೇ ತಾರೀಕಿಗೆ ವೇಷಭೂಷಣ ಅಂದ್ರೆ ಬೆಸ್ಟ್ ಡ್ರೆಸ್ಸಿಂಗ್ ಕಾಂಪಿಟಿಷನ್ ಅನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ. 29ನೇ ತಾರೀಕು ಗ್ರೂಪ್ ದಾಂಡಿಯಾ ಕಾಂಪಿಟಿಷನ್ ಇದೆ. ಅದೆಲ್ಲ ರಾತ್ರಿ 8:30 ಪ್ರಾರಂಭ ಆಗ್ತಾ ಇದೆ. ಈ ಎಲ್ಲ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಸನ್ಮಾನ್ಯ ಶ್ರೀ ಸುನೀಲ್ ಹೆಗಡೆಜಿಯವರ ಘನ ಉಪಸ್ಥಿತಿಯಲ್ಲಿ 30ನೇ ತಾರೀಕು ಬಹುಮಾನ ವಿತರಣಾ ಸಮಾರಂಭ ಕೂಡ ಇದೆ. ಎಲ್ಲ ದಾಂಡ್ಯಾ ರಸಿಕರಲ್ಲಿ, ದಾಂಡ್ಯಾ ಪ್ರೇಮಿಗಳಲ್ಲಿ ವಿನಂತಿ ಇದೆ, ಈಗಾಗಲೇ ಸರ್ ಹೇಳಿದ್ದಾರೆ ಸಮಯದ ಅಭಾವ ಇದೆ. ಪ್ರತಿದಿನ ಸರಿಯಾಗಿ 8 ಗಂಟೆಗೆ ನಾವು ದಾಂಡ್ಯಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ, ಪ್ರತಿದಿನದ ದಾಂಡ್ಯಾ ಕಾರ್ಯಕ್ರಮ. ಹಾಗಾಗಿ ಆಡುವಂತ ಎಲ್ಲ ಆಟಗಾರರು ಆದಷ್ಟು ಬೇಗನೆ ಬಂದು ತಮ್ಮ ಆಟದ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ನವರಾತ್ರಿ ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ಮಾಡಿದ್ದಾರೆ. ಆ ಒಂದು ಸದುಪಯೋಗವನ್ನು ಎಲ್ಲ ದಾಂಡ್ಯಾ ಆಟಗಾರರು ಪಡೆದುಕೊಳ್ಳಬೇಕನ್ನುವಂಥದ್ದು ಮನವಿ ಕೂಡ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಕೈ ಮುಗಿದು ಮಾಡ್ತಾ ಇದ್ದೇವೆ.